ನಮ್ಮ ಈ ಸದ ಜಾತ್ರೆ ಬಂದ್ರೆ ನಮ್ಮ ಮನೆ ಪ್ರವೇಶ ಮಾಡ್ಕೊಂಡೇ ಹೋಗ್ತಾರಿ ಎಲ್ಲ. ಅದು ಒಂಥರ ಸಂತೋಷ ಅನಿಸ್ತೈತ್ರಿ ನಮಗ. ನ್ಯಾಚುರಲ್ ಆಗಿ ಅವಾಗಿನ ಕಾಲದಲ್ಲಿ ಇಲ್ಲೇ ಕಲ್ಲುಗಳು ಸಿಗ್ತಾವಿವು. ಈ ಗುಡ್ಡ ಬೆಟ್ಟದಲ್ಲಿ ಇದು ಒಂದು ವಿಶೇಷವಾದಂಥ ಕಲ್ಲುಗಳಿವು. ಇಲ್ಲೇ ಅದು ಭಾಳ ಸ್ಮೂತ್ ಆದಂಥ ಕಲ್ಲು. ಅದು ಚಾಣ ತೊಗೊಂಡು ಹೊಡೆದು ಬಿಟ್ರೆ ಹಂಗೆ ಹೆಂಗೆ ಬೇಕೋ ಹಂಗೆ ಸೈಜ್ ಕಲ್ಲು ಆಗ್ತವ. ಆ ಒಂದು ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಮನೆ ಇದು. ಇದು ಜೇಡ ದಾಸಿಮಯ್ಯನವರ ವಂಶಸ್ಥರ ಮನೆ. ಆಸ್ತಿ ಬರ್ತಾನೆ ಐತ್ರಿ ನಮಗೊಂದು. ಇದು ಎಲ್ಲ ಮನೆಗಳು ಇದು ಮ್ಯಾಗ್ ಇದು ಜಂತಿ ಅವೆಲ್ಲ ಇವನು ಎಲ್ಲ ಬೀಳಕ್ಕಾಗ್ಯಾವ್ರಿ. ಇದು ಸ್ವಲ್ಪ ಇದು ಹಿಂಗ್ ಮೊನ್ನೆನೆ ಬಿದ್ದಿತ್ರಿ ಇದು ಕಟ್ಗಿ ಸ್ವಲ್ಪ. ಅದು ಕಟ್ಗಿ ಎಲ್ಲ ಇದು ಹಾಕಿಸ್ಬೇಕಂತ ಮಾಡೇವ್ರಿ. ನಮ್ಮ ಮನೆ ಎಲ್ಲ ಕರೆಕ್ಟ್ ಐತ್ರಿ. ಇದು ಜಂತಿ ಬೀಳಕ್ಕಾಗೈತ್ರಿ ಮ್ಯಾಗಿನ್ರಿ. ಇದು ಮಳೆ ಜಾಸ್ತಿ ಮಳೆ ಬಂತಂದ್ರೆ ಸೋರ್ತೈತ್ರಿ. ಇದೆಲ್ಲ ಬೀಳಕ್ಕಾಗೈತ್ರಿ. ಗೌರ್ಮೆಂಟ್ ಕಡೆಯಿಂದ ಇದು ಒಂದು ಮಾಡಿ. ನಮಸ್ಕಾರ ಅವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದಲ್ಲಿದ್ದೀನಿ. ಮುದನೂರು ಗ್ರಾಮ ಅಂದ್ರೇ ನಿಮ್ಗೆ ಗೊತ್ತು, ಜೇಡ್ರ ದಾಸಿಮಯ್ಯನವರು ಜನಿಸಿರ್ತಕ್ಕಂತಹ ಸ್ಥಳ ಇದು. ಈ ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆಗೆ ಬಂದಿದ್ದೀನಿ. ಬನ್ನಿ ವೀಕ್ಷಕರೇ, ಈ ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ತೆ ಅಪ್ಪಿ. ನಮಸ್ತೆ. ನಿನ್ನ ಬಗ್ಗೆ ಪರಿಚಯ ಮಾಡಿಕೊಡಮ್ಮ. ನನ್ನ ಹೆಸರು ಸೃಷ್ಟಿ. ನಾನು 5ನೇ ತರಗತಿ ಓದ್ತಿದ್ದೀನಿ ರೀ. ನಮ್ಮ ಮಮ್ಮಿನ ಹೆಸರು ಜಯಶ್ರೀ. ಕೆಲ್ಸಕ್ಕೆ ಹೋಗ್ತಾರ್ರಿ ಕೆಂಬಾವಿಗೆ. ನಮ್ಮ ಪಪ್ಪಾರು ಅಲ್ಲೇ ಕೆಲ್ಸಕ್ಕೆ ಹೋಗ್ತಾರ್ರಿ. ಕೆಂಬಾವಿಗೆ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾರೆ. ಕೆಂಬಾವಿ ಅನ್ನೋದು ಒಂದು ಸ್ಥಳ ರೀ. ಅಲ್ಲಿಗೆ ಏನ್ ಮಾಡ್ತಾರೆ ನಿಮ್ಮ ತಂದೆಯವ್ರ ಕೆಲಸ? ಅಲ್ಲಿ ಖಾನಾವಳಿಗೆ ಹೋಗ್ತಾರೆ. ನಿಮ್ಮ ಅಡ್ಡ ಹೆಸರೇನು? ಜಾಡ್ರ ಅಂತ ಕರೀತಾರೆ. ನೀವು ಜೇಡ್ರ ದಾಸಿಮಯ್ಯನವರು ವಂಶಸ್ಥರು. ಹೇಳುವ, ಏನು ಜೇಡ್ರ ದಾಸಿಮಯ್ಯನವರು ವಂಶಸ್ಥರ ಮನೆಯೊಳಗೆ ಹುಟ್ಟಿಯಲ್ಲ, ಏನು ಅನ್ಸುತ್ತೆ ನಿಂಗೆ? ಖುಷಿ ಆಗತ್ರಿ. ನಮ್ಮ ಈ ಸದ ಜಾತ್ರೆ ಬಂದ್ರೆ ನಮ್ಮ ಮನೆ ಪ್ರವೇಶ ಮಾಡ್ಕೊಂಡೇ ಹೋಗ್ತಾರಿ ಎಲ್ಲ. ಅದು ಒಂಥರ ಸಂತೋಷ ಅನಿಸ್ತೈತ್ರಿ ನಮಗ. ಎಲ್ಲ ಇಲ್ಲಿ ಬಂದ್ಗಳ ಏನಾದ್ರು ಮಾತಾಡ್ಸಿ ಚಂದ ಪರಿಚಯ ಮಾಡಿಸ್ಕೊಂಡು ಹಿಂಗೆ ಹೋಗ್ತಾರಲ್ರಿ, ಸಂತೋಷ ಅನಿಸ್ತೈತ್ರಿ. ಓಕೆ, ಈ ಜೇಡ್ರ ದಾಸಿಮಯ್ಯನವ್ರ ಜಾತ್ರೆ ಆಗುತ್ತೆ. ಅವಾಗೆಲ್ಲ ಜನರು ಬಂದು ಮಾತಾಡ್ಸ್ಕೊಂಡು ಹೋಗ್ತಾರ್ರಿ ಮನೆಗೆ. ಈಗ ಅಪ್ಪ ಅಮ್ಮ ಎಲ್ಲಿ ಹೋಗ್ಯಾರ? ಕೆಂಬಾವಿಗೆ ಹೋಗ್ಯಾರ, ದುಡಿಲಿಕ್ಕೆ ಹೋಗ್ಯಾರ. ಓಕೆ ವೀಕ್ಷಕರೇ, ಈಗ ಇವ್ರ ಮನೆಯಲ್ಲಿ ಇವರು ಯಾರೂ ಇಲ್ಲ. ಈ ಪುಟ್ಟಕ್ಕೆ ಮಾತ್ರ ಇದ್ದಾಳೆ. ಬರೀ ಈ ಪುಟ್ಟಕ್ಕನನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಏನು ನಿಮ್ಮ ಜೇಡ್ರ ದಾಸಿಮಯ್ಯನವರು ಒಂದಿಷ್ಟು ಹಳೆ ವಸ್ತುಗಳು ಏನಾರ ನೋಡೋಕೆ ಸಿಗ್ತಾವೆ? ತೋರಿಸ್ಬಾ, ಬರ್ರಿ ಹಂಗೆ ಬರ್ರಿ. ಈಗ ನಾವು ಜೇಡ್ರ ದಾಸಿಮಯ್ಯನವರ ಮನೆಯಲ್ಲಿದ್ದೀವಿ. ಈಗ ಈ ಪುಟ್ಟಕ್ಕನ ಹೆಸರೇನು? ಸೃಷ್ಟಿ. ಇದು ಪುಟ್ಟದಾದ ಮನೆ, ಜೇಡ್ರ ದಾಸಿಮಯ್ಯನವರ ಒಂದು ಪುಟ್ಟದಾದ ಮನೆ. ನೋಡ್ರಿ, ಜೇಡ್ರ ದಾಸಿಮಯ್ಯನವರ ಮನೆ ಅವರು ವಂಶಸ್ಥರ ಮನೆ ಇದು. ನ್ಯಾಚುರಲ್ ಆಗಿ ಅವಾಗಿನ ಕಾಲದಲ್ಲಿ ಇಲ್ಲೇ ಕಲ್ಲುಗಳು ಸಿಗ್ತಾವಿವು. ಈ ಗುಡ್ಡ ಬೆಟ್ಟದಲ್ಲಿ ಇದು ಒಂದು ವಿಶೇಷವಾದಂಥ ಕಲ್ಲುಗಳಿವು. ಇಲ್ಲೇ ಅದು ಭಾಳ ಸ್ಮೂತ್ ಆದಂಥ ಕಲ್ಲು. ಅದು ಚಾಣ ತೊಗೊಂಡು ಹೊಡೆದು ಬಿಟ್ರೆ ಹಂಗೆ ಹೆಂಗೆ ಬೇಕೋ ಹಂಗೆ ಸೈಜ್ ಕಲ್ಲು ಆಗ್ತವ. ಆ ಒಂದು ಕಲ್ಲುಗಳಿಂದ ಕಟ್ಟಿರ್ತಕ್ಕಂಥ ಮನೆ ಇದು. ಇದು ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆ. ಈಗ ನೀವು ಕೈ ಎತ್ತಿದ್ರೆ ಸಾಕು, ಜಂತಿ ಮೇಲೆ ನಿಮ್ಗೆ ಜಂತಿ ನಿಲ್ತಾವೆ, ತೊಲಿ ನಿಲ್ತೈತಿ, ಇಂಥ ಮನೆ. ಈಗ ನಮ್ಮ ಪುಟ್ಟಕ್ಕ ಈ ಜೇಡ್ರ ದಾಸಿಮಯ್ಯನವರ ಒಂದು ವಂಶಸ್ಥರು ಇದು. ಆಕೆ ಏನೋ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಬನ್ನಿ, ಏನು ತೋರಿಸ್ತಿ ಪುಟ್ಟ? ಇದು ನಮ್ಮ ಪಪ್ಪಾರಿಗೆ ಪ್ರಶಸ್ತಿ ಸನ್ಮಾನ ಪ್ರಶಸ್ತಿ ಕೊಟ್ಟಾರೆ. ತೋರಿಸು. ಇದು ಪ್ರಶಸ್ತಿ ಎಲ್ಲಿ ಕೊಟ್ಟಿದ್ದಮ್ಮ? ದಾಸಿಮಯ್ಯನ ಜೇಡ್ರ ದಾಸಿಮಯ್ಯನ ಗುಡಿಯಲ್ಲಿ ಕೊಟ್ಟಿದ್ರು. ಸನ್ಮಾನ ಮಾಡಿ ಇದು ಪ್ರಶಸ್ತಿ ಕೊಟ್ಟಾರೆ. ಇದು ದೇವ್ರ ಮನೆ. ಇದು ಏನಿದು? ನಾಗಪ್ಪ. ನೀವು ಎಲ್ಲಿ ಪೂಜೆ ಮಾಡ್ತೀರಿ? ಓಕೆ, ಇದು ನಿಮ್ಮ ಮನೆ? ಇಷ್ಟೇ ಮನೆನಾ? ಅಲ್ಲಿ ಒಂದೈತೆ ಅಷ್ಟೇ. ಅದು ಎಷ್ಟು ದೊಡ್ಡದೈತೆ? ಅಷ್ಟೇ, ಅದು 2-3 ಕೋಲೆ. ಅದೇನು ದೊಡ್ಡದಿಲ್ಲ. ಅದು ಯೂಸ್ ಮಾಡ್ತೀರಿ? ಮತ್ತೆ ನೀನು ಏನು ಹೇಳಕ್ಕೆ ಇಷ್ಟಪಡ್ತಿ ಈ ಸರ್ಕಾರಕ್ಕೆ? ಹೇಳು ಏನಾರ. ನಾವು ಈ ಸಾದ ಇಷ್ಟು ಜಾಸ್ತಿ ಬರ್ತಾನೆ ಐತ್ರಿ ನಮಗೊಂದು. ಇದು ಎಲ್ಲ ಮನೆಗಳು ಇದು ಮ್ಯಾಗ್ ಇದು ಜಂತಿ ಅವೆಲ್ಲ ಇವನು ಎಲ್ಲ ಬೀಳಕ್ಕಾಗ್ಯಾವ್ರಿ. ಇದು ಸ್ವಲ್ಪ ಇದು ಹಿಂಗ್ ಮೊನ್ನೆನೆ ಬಿದ್ದಿತ್ರಿ ಇದು ಕಟ್ಗಿ ಸ್ವಲ್ಪ. ಅದು ಕಟ್ಗಿ ಎಲ್ಲ ಇದು ಹಾಕಿಸ್ಬೇಕಂತ ಮಾಡೇವ್ರಿ. ನಮ್ಮ ಮನೆ ಎಲ್ಲ ಕರೆಕ್ಟ್ ಐತ್ರಿ. ಇದು ಜಂತಿ ಬೀಳಕ್ಕಾಗೈತ್ರಿ ಮ್ಯಾಗಿನ್ರಿ. ಇದು ಮಳೆ ಜಾಸ್ತಿ ಮಳೆ ಬಂತಂದ್ರೆ ಸೋರ್ತೈತ್ರಿ. ಇದೆಲ್ಲ ಬೀಳಕ್ಕಾಗೈತ್ರಿ. ಗೌರ್ಮೆಂಟ್ ಕಡೆಯಿಂದ ಇದು ಒಂದು ಮಾಡಿ.
ಓಕೆ ವೀಕ್ಷಕರೇ, ಈಗ ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆ ನೋಡ್ತಾ ಇದ್ದೀರಿ. ಎಷ್ಟೋ ಜನರು ನೀವು ದೂರದಿಂದ ಪಠ್ಯ ಪುಸ್ತಕದಲ್ಲಿ, ನೀವು ಇನ್ನಿತರ ಮಾಧ್ಯಮಗಳಲ್ಲಿ, ನೆಟ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ನೋಡಿರ್ತೀರಿ ಜೇಡ್ರ ದಾಸಿಮಯ್ಯ ಅಂತ ಹೇಳಿಕೆ. ಜೇಡ್ರ ದಾಸಿಮಯ್ಯನವರ ವಚನಗಳನ್ನು ಕೂಡ ಕೇಳಿರ್ತೀರಿ, ಓದಿರ್ತೀರಿ. ಆದರೆ ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆ ನೋಡಿ ಹೇಗಿದೆ. ಭಾಳ ಒಂಥರ ಏನೋ ನನಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇಜಾರು ಅನ್ನಿಸ್ತದೆ. ಯಾಕಂದರೆ ಮನುಷ್ಯರಂದಮೇಲೆ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಜೇಡ್ರ ದಾಸಿಮಯ್ಯನವರು ಏನನ್ನೂ ಕೂಡ ಬಯಸಿಲ್ಲ ಅಂಥ ಮನೆ ಈ ಒಳಗೆ ಈ ಪುಟ ಕೂಡ ಆಕಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅಷ್ಟು ಚೆನ್ನಾಗಿ ಪಾಪ ಸರ್ ನಮ್ಮ ಮನೆ ಒಂದು ಚೆನ್ನಾಗಿರ್ಬೇಕು, ನಮ್ಮ ಮನೆ ಒಂದು ಏನೋ ಒಂದು ಬದಲಾವಣೆ ಆಗಬೇಕು, ಹಳೆ ಮನೆ ಇದೆ. ನಿಮಗೆ ಕಾಣಿಸುತ್ತೆ ವೀಕ್ಷಕರೇ, ಇಲ್ಲಿ ನೋಡಿ, ನೀವು ಕೈ ಅಟ್ಟಗುತ್ತೆ ಒಂದು ತೊಲೆ ಜೋರಾಗಿ ಮಳೆ ಆದರೆ ಮನೆ ಸೋರುತ್ತೆ ಅಂತ ಹೇಳುತ್ತೆ ಪಾಪು. ಇಲ್ಲಿ ಸೋರಿರುವ ಕಲೆಗಳನ್ನು ಕೂಡ ನೋಡ್ಬೋದು. ಸರ್ಕಾರದವರು ಇಂಥವ್ರಿಗೆ ಸೂರನ್ನು ಕೊಡಬೇಕು ಅಂತ ನನ್ನ ಆಸೆ. ಸೂರಿದ್ರೇ ಮಾನ ಮರ್ಯಾದೆ. ಒಂದು ಮನೆ ಅಂತ ಇಲ್ಲ ಅಂತಂದರೆ ಮಾನ ಹೊರಗಿದ್ದಂಗೆ ಅವ್ರದ್ದು. ಇವತ್ತು ಈ ಮನೆ, ನಾಳೆ ಇನ್ನೊಂದು ಮನೆ, ಇನ್ನೊಂದು ಮನೆಗೆ ಹೋಗ್ಬೇಕಾಗತ್ತೆ. ಭಾಳ ಕಷ್ಟ ಆಗುತ್ತೆ. ಇದ್ದೂರು ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೇಳಿ ಅಲ್ಲಿ ಒಂದು ಗುಡಿಸಲನ್ನಾದರೂ ಹಾಕ್ಕೊಂಡು ಕಟ್ಕೊಂಡು ನಮ್ಮೂರಲ್ಲಿ ಇರಬೇಕು ಅನ್ನೋ ಆಸೆ ಇರುತ್ತೆ. ದಯವಿಟ್ಟು ನಮ್ಮ ಸರ್ಕಾರದವರು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಇವ್ರಿಗೊಂದು ಮನೆ ಕೊಡಿಸ್ಬೇಕು. ನಾನು ಇವ್ರ ತಂದೆ ತಾಯಿ ಇದ್ದರೆ ಇವ್ರ ಜೊತೆ ಇನ್ನೂ ಒಂದಷ್ಟು ಮಾತುಕತೆ ಆಡ್ತಾ ಇದ್ದೆ. ಆಕೆ ಪಾಪ ಓದ್ಕೋತ ಕೂತಿದ್ಲು. ನಾನು ಮಠ ಮಧ್ಯಾಹ್ನದಲ್ಲಿ ಬಂದಿದ್ದೀನಿ, ಭಾಳ ದೂರದಿಂದ, ಕುಷ್ಟಗಿ ಭಾಗದಿಂದ ಬಂದಿದ್ದೀನಿ, ಕೊಪ್ಪಳ ಜಿಲ್ಲಾ ಕುಷ್ಟಗಿ ಭಾಗದಿಂದ. ಆದಷ್ಟು ಈ ಪುಟ್ಟನ ಮಾತನ್ನು ವೀಕ್ಷಣೆ ಮಾಡಿಕೊಂಡು ಈಕೆ ಹೇಳ್ತಕ್ಕಂಥ ಒಂದು ಸವಲತ್ತನ್ನು ದಯವಿಟ್ಟು ಇಲ್ಲಿಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಆಕೆಯ ಸಣ್ಣ ಒಂದು ಬೇಡಿಕೆಯನ್ನು ಈಡೇರಿಸ್ತೀರಂತ ಭಾವಿಸ್ತೀನಿ. ಬನ್ನಿ ಅಲ್ಲೊಂದು ಕೋಣಿ ತೋರಿಸ್ತೀನಿ ಅಂತ ಹೇಳಲ್ಲ, ಆ ಕೋಣಿ ನೋಡ್ಕೊಂಬರಂಬರಿ. ಇದು ಕೋಣೆ. ಇದು ನಿಮ್ಮ ಮನೆ, ಇಲ್ಲಿ ಇರ್ತೀರಿ ನೀವು. ಈ ಜೇಡ್ರ ದಾಸಿಮಯ್ಯನವ್ರು ಬರೆದಂಥ ಪುಸ್ತಕಗಳನ್ನು ಓದಿದ್ದು ಇದು ಅದನ್ನೇನಾರು ಹೇಳ್ಕೊಟ್ಟ ಒಂದ್ಸೂರು ನಿನಗೆ. ಜೇಡ್ರ ದಾಸಿಮಯ್ಯನವರು ಬರೆದಂಥದ್ದು ವಚನಗಳು ಬರ್ತಾವ, ಹೇಳ್ತೀರಿ? ಹೇಳಿ. ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನವನ್ನುಂಡು ಹೊನ್ನೆರವುಗಳು ಕೊನ್ನೆಗಳೆಂಬ ಕಾಣರಾಮನ. ಇದ್ರ ಅರ್ಥ ಗೊತ್ತಾಯ್ತು? ಹೇಳಿ, ಅರ್ಥ ಏನಿದ್ರದ್ದು? ಸರ್ ಇನ್ನೂ ಹೇಳಿಲ್ಲ. ಹಾಂ, ಇರಲಿ. ನೋಡ್ರಿ, ಜೇಡ್ರ ದಾಸಿಮಯ್ಯನವರು ವಂಶದಲ್ಲಿ ಹುಟ್ಟಿ ಜೇಡ್ರ ದಾಸಿಮಯ್ಯನವರ ವಚನಗಳನ್ನು ಹೇಳೋದೆಷ್ಟು ಸೊಗಸಾಗಿರುತ್ತೆ. ಅದರಲ್ಲಿ ಅರ್ಥ ಎಷ್ಟೈತೆ ನೋಡ್ರಿ, ಎಷ್ಟು ಅರ್ಥಗರ್ಭಿತು. ಅದು ಆ ಪುಟ್ಟ ಆಕೆ ತನ್ನ ವಂಶಸ್ಥಲ್ಲಿ ಇದ್ಕೊಂಡು ನಾವು ವಚನ ಗಟ್ಟಿ ಮಾಡಿಲ್ಲ ಅಂದ್ರೆ ಹೆಂಗೆ ಅಂಥೇಳಿ ವಚನಗಳನ್ನು ಹೇಳ್ತಾಳೆ. ಹಾಗೆ ಇದೊಂದು ಹಳೆ ಕಾಲದ ಏನೈತಲ್ಲ, ಇದೆಲ್ಲ ಫಸ್ಟ್ ಇದು ಮನೆ ಬಾಡಿಗೆ ಇದ್ರಿ, ಅವ್ರು ಬಿಟ್ಟು ಹೋಗ್ಯಾರಿ. ಇಲ್ಲಿ ಯಾರು ಇಲ್ರಿ, ಈಗ ನಾವೇ ಯೂಸ್ ಮಾಡ್ತೀವ್ರಿ. ಮೊದ್ಲು ಇಲ್ಲಿ ಒಳಗಿತ್ರಿ ದೇವ್ರ ಮನೆ. ಈಗ ಇಲ್ಲಿ ಇರ್ಬಾರ್ದಂದ್ರಿ ದೇವ್ರ ಮನೆ ರೀ, ಇಲ್ಲಿ ಒಳಗ್ ಇರ್ಬಾರ್ದಂದ್ರಿ. ಆಚೆ ಕಡೆ ಇಲ್ಲೇ ಮಾಡಿದೀವ್ರಿ, ಅಲ್ಲಿ ಆ ಕಡೆ ಹೋಗಿ ಮಾಡಿದೀವ್ರಿ. ಇಲ್ಲಿ ಮೊದ್ಲೇ ಏನಾದ್ರು ಗಣಪತಿ ಅದು ಆದ್ರೆ ಇಲ್ಲೇ ಕುಂದಿರ್ತೀವ್ರಿ. ಗಣಪತಿ ಕುಂದಿರ್ತೀರಿ ಇಲ್ಲಿ? ಇಲ್ಲಿ ಗಣಪತಿ ಕುಂದಿಸ್ಲಿಕ್ಕೆ ಅದಕ್ಕೆ ಅಷ್ಟು ಚಂದಾಗಿ ಮಾಡ್ಯಾರ. ಏನೋ ಮನೇನೂ ನೋಡಿದ್ರು ಐತಿಹಾಸಿಕವಾಗಿ ಕಾಣುತ್ತವ. ಭಾಳ ಡಿಫ್ರೆಂಟ್ ಆಗೈತೆ ನಿಮ್ಮೂರು. ಇಂಥ ಊರಾಗ ಜನಿಸಿಯಲ್ಲ, ನಿಂಗೆ ಏನು ಅನ್ಸುತ್ತಾ? ನಾನು ಜಾಸ್ತಿ ಪುಣ್ಯ ಮಾಡೇನ್ರಿ ಇಂಥ ಊರಾಗ ಜನ್ಸಕ್ರಿ. ಜಾಸ್ತಿ ಪುಣ್ಯ ಮಾಡಿ. ಭಾರಿ ಖುಷಿ ಆತವ ನಿಮ್ಮ ಜೊತೆ ಮಾತಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಒಂದಷ್ಟು ರಾಜಕಾರಣಿಗಳು ಏನಂದ್ರೆ ಆರಾಮಾಗಿ ಎ ಸಿ ರೂಮಲ್ಲಿ ಕೂತಿರ್ತಾರೆ. ಅವ್ರಿಗೆ ಇಂಥ ಸಣ್ಣ ಪುಟ್ಟ ಜನಸಾಮಾನ್ಯರ ಮನಗಳು ಏನೂ ಕಾಣಲ್ಲ. ಅವ್ರ ಬದುಕನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನನಗೆ ಇಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ, ಎಷ್ಟು ಶೆಕೆ ಆಗ್ತಾಯಿದೆ. ಮೇಲ್ಛಾವಣಿ ನೋಡಿ ಅಂಚಿಂದು, ಅಲ್ಲಿ ಒಂದು ಇದು ಇದೆ, ಏನೋ ಅದು ಜಂತಿನ ಮನೆ, ಅದು ಕೈಗೆ ನಿಲುಕುತ್ತೆ. ಹಿಂಗೆ ಮಾಡಿದರೆ ನಿಲುಕುತ್ತೆ. ಅಷ್ಟು ಚಿಕ್ಕದಾದ ಪುಟ್ಟದಾದ ಮನೆಯಲ್ಲಿ ವಾಸ ಮಾಡ್ತಕ್ಕಂತಹ ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆಯನ್ನು ತೋರಿಸಿದ್ದೀನಿ. ಇದು ಉಳಿವು ಅಳಿವು ಎಲ್ಲ ನಿಮಗೆ ಬಿಟ್ಟಿದ್ದು. ಇದನ್ನು ಉಳಿಸಾದರೂ ಉಳಿಸಿ ಅಥವಾ ಅಳಿಸಾದರೂ ಅಳಿಸಿ ನಿಮಗೆ ಬಿಟ್ಟಿದ್ದು. ಬದುಕುವವರು ಹೇಗಾದರೂ ಬದುಕ್ತಾರೆ, ಬದುಕನ್ನು ಕಾಣ್ತಾರೆ. ಆದರೆ ನನ್ನ ಆಸೆ ಏನಂದ್ರೆ ಜನಸಾಮಾನ್ಯರ ಕೂಗು ನಿಮಗೆ ಮುಟ್ಟಬೇಕು ಅನ್ನೋದು, ಜನಸಾಮಾನ್ಯರ ಕಷ್ಟಗಳು ಈಡೇರಿಸ್ಬೇಕು ಅನ್ನೋದೇ ಮುಖ್ಯ ಒಂದು ರಾಜಕಾರಣಿಗಳ ಕೆಲಸ ಅಂತ ನಾನು ಅನ್ಕೋತೀನಿ, ಅಥವಾ ಈ ಒಂದು ಪ್ರತಿನಿಧಿಗಳ ಕೆಲಸ ಅಂತ ನಾನು ಅನ್ಕೊತೀನಿ.
ದಯವಿಟ್ಟು ಈ ಮಗುವಿನ ಒಂದು ಕರೆ ನಿಮ್ಗೆ ಮುಟ್ಟಿದೆ ಅಂತ ಭಾವಿಸ್ಕೋತೀನಿ. ಮುಟ್ಟಿದರೆ ದಯವಿಟ್ಟು ಇವ್ರಿಗೊಂದು ಸೂರು ಅಂತ ಮಾಡಿಕೊಡಿ, ಒಂದು ಸಣ್ಣದೊಂದು ಸೂರು ಅಂತ ಮಾಡಿಕೊಡಿ, ಸಾಕಷ್ಟೇ ಬದುಕ್ತಾರೆ, ಆರಾಮಿರ್ತಾರೆ. ಇವರೇನಿಗೆ ಆರಾಮಿಲ್ಲ ಅಂತಿಲ್ಲ, ಆರಾಮದಾರ. ಬಟ್ ಮನೆ ಆಗಲಿ ಏನೋ ನನಗೂ ಬೇಜಾರು ಅನಿಸುತ್ತೆ. ಇದೊಂದು ಚಿಕ್ಕದು ಸೂರಿಲ್ಲ ಅಂದರೆ ನೋಡಿ ಹೇಳಿದ್ನೆಲ್ಲ ಮಾನ ಇರಲ್ಲ, ಮಾನನೇ ಹೊರಗಿದ್ದಂಗೆ. ಅದಕ್ಕೆ ದಯವಿಟ್ಟು ಈಕೆಗೆ ಓದಲಿಕ್ಕೆ ಏನಾದರೂ ಒಂದು ಪ್ರೋತ್ಸಾಹ, ಬೇರೆ ಬೇರೆ ವಿಭಿನ್ನ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಒಂದು ಓದಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಿ. ಏನು ಓದ್ತಾ ಇದ್ದೀರಿ? 5ನೇ ತರಗತಿ ಓದ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಶಿಕ್ಷಣ ಓದಲಿಕ್ಕೆ ಏನಾದರೂ ಸೌಲಭ್ಯ ಮಾಡಿಕೊಡಿ. ಅದು ಈ ಊರಲ್ಲಾದರೂ ಓದ್ತಾರೆ, ಏನಾದರೂ ಓದ್ತಾರೆ, ಓದಲಿಕ್ಕೆ ವ್ಯವಸ್ಥೆ ಇದೆ. ಆದರೆ ಮನೆಯೊಂದು ಆಗಿಬಿಟ್ರೆ ಭಾಳ ಖುಷಿ ಆಗುತ್ತೆ ವೀಕ್ಷಕರೇ. ಮನೆಯೊಂದು ಮಾಡಿಕೊಡಿ ಅಂತ ಹೇಳ್ತಾ ಇವತ್ತೇನೇ ಎಪಿಸೋಡು ನಿಮ್ಗೆ ಇಷ್ಟ ಆಗಿದೆಯೋ ಇಷ್ಟ ಆಗಿಲ್ವೋ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗಂತೂ ಕಷ್ಟ ಅಂತೂ ಆಗಿದೆ. ಈ ವಿಡಿಯೋ ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡಿ, ಇವ್ರಿಗೆ ಆದಷ್ಟು ಬೇಗ ಒಂದು ಸೂರು ಆಗಲಿ. ಮತ್ತೊಂದು ಸಾರಿ ಬಂದು ಸೂರು ಆದ ನಂತರ ಅಥವಾ ಯಾವುದಾದ್ರೂ ಒಂದು ರಾಜಕಾರಣಿಗಳು ಈ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟು ಅವ್ರಿಗೆ ಸಹಕಾರ ಮಾಡಿದ್ದೇ ಆಗಿದ್ದಲ್ಲಿ ನಾನು ಮತ್ತೊಂದು ಸಾರಿ ಬಂದು ವಿಡಿಯೋನ ಮಾಡ್ತೀನಿ. ಮತ್ತೆ ಒಂದು ಸಾರಿ ನಿಮ್ಗೆ ಇದರ ಒಂದು ಫಲವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ವೀಕ್ಷಕರೇ. ಜೇಡ್ರ ದಾಸಿಮಯ್ಯನವರ ಊರಿನಲ್ಲಿದ್ದೇನೆ, ಅದು ಮುದನೂರು ಗ್ರಾಮ. ಈ ಒಂದು ಮುದನೂರು ಗ್ರಾಮಕ್ಕೆ ಬಂದು ಸಾಕಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಮುಖ್ಯ ಕಾರಣೀಕರ್ತರಂತಂದರೆ ನನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತರು. ಇವರು ರೈತ ಸಂಘದ ಅಧ್ಯಕ್ಷರು. ಇವರ ಹೆಸರು ಮಲ್ಲನಗೌಡ ಅಂಥೇಳಿ. ಇವರು ಮೂಲತಃ ಮುದನೂರು ಗ್ರಾಮದವರೇ. ಇವರು ನನಗೊಂದು ದಿವಸ ಕರೆ ಮಾಡಿ, ಸರ್ ನಿಮ್ಮ ವಿಡಿಯೋಗಳು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ, ಭಾಳಷ್ಟು ಕಥೆಗಳನ್ನು ಹೇಳ್ತಾ ಇದ್ದೀರಿ, ನಮ್ಮ ಊರಿನ ಕಥೆಯನ್ನು ಕೂಡ ನೀವು ನಿಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂಥ ಕೆಲಸ ಮಾಡಿ, ಬನ್ನಿ ನಮ್ಮೂರಿಗೆ ಬನ್ನಿ ಅಂತ ಕರೆ ಕೊಟ್ಟರು. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡ್ಸೋಣ. ನಾನು ಹೇಳೋದಕ್ಕಿಂತ ಅವ್ರನ್ನ ಮಾತಾಡಿಸಿ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ. ಈ ಎಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಜೊತೆಗಿರ್ತಕ್ಕಂಥ ಮಲ್ಲನಗೌಡರು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಭಾಳ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಚಾನಲ್ನಿಂದ ಅಥವಾ ನಮ್ಮ ಬದುಕಿನ ಪುಸ್ತಕ ಎಲ್ಲ ಸಬ್ಸ್ಕ್ರೈಬರ್ ಕಡೆಯಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೆಲ್ಲ ವಿಡಿಯೋಗಳನ್ನು ಮಾಡಲಿಕ್ಕೆ ತುಂಬ ಸಹಕಾರವನ್ನು ಮಾಡಿದ್ರಿ. ಎಲ್ಲ ಮೂಲೆಯೂ ನಿಮ್ಮ ಊರಿನ ಮುಖ್ಯ ಭಾಗಗಳನ್ನು ತೋರಿಸಲಿಕ್ಕೆ ಭಾಳಷ್ಟು ಸಹಕಾರವನ್ನು ಮಾಡಿದ್ರಿ. ತಮಗೆ ಅಭಿನಂದನೆಗಳು ಸರ್. ಏನು ಹೇಳ್ತೀರಿ ನೀವು? ಸರ ನಾವು ಏನು ಹೇಳಲ್ರಿ ಸರ, ನೀವು 200 ಕಿಲೋಮೀಟರ್ನಿಂದ ನಮ್ಮ ಫೋನ್ ಕಾಲಿಗೆ ಕರೆ ಕೊಟ್ಟು ನೀವು ಬಂದೋದಕ್ಕೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇವ್ರಿಗೆ ನಿಮ್ಮ ಕಡೆಯಿಂದನೂ ಕೂಡ ಏನಾದರೂ ಸಲಹೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಇವರ ಒಂದು ಸಲಹೆದ ಕುರಿತು ಅಥವಾ ಇವರ ಒಂದು ಸಹಕಾರದ ಕುರಿತು ಬರೀರಿ. ಇದೇ ರೀತಿಯಾಗಿ ಹೊಸ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಎಪಿಸೋಡನ್ನು ಜೇಡ್ರ ದಾಸಿಮಯ್ಯನವರ ವಂಶಸ್ಥರ ಮನೆಯಿಂದ ಮುಗಿಸ್ತೀನಿ. ಮತ್ತೊಂದು ಎಪಿಸೋಡ್ನೊಂದಿಗೆ ಮತ್ತೊಂದು ವಿಶೇಷ ಬದುಕಿನ ಕಥೆಗಳೊಂದಿಗೆ ಭೇಟಿ ಆಗ್ತೀನಿ ನಿಮ್ಮ ಬದುಕಿನ ಪುಸ್ತಕದಲ್ಲಿ. ಇವತ್ತಿನ ಕಥೆ ಇಲ್ಲಿ ಮುಗಿಸೋಣ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ನಮ್ಮವರಿಗೆ ನಮಸ್ಕಾರ, ಧನ್ಯವಾದಗಳು, ನಮಸ್ಕಾರ.